ನಮಸ್ಕಾರ ಎಲ್ಲರಿಗೂ. ನೃತ್ಯ ಗಂಗೋತ್ರಿ ತಂಡ ಅರ್ಪಿಸುವಂಥ ನೃತ್ಯ ತರಂಗ 2026 ಪ್ರತಿ ವರ್ಷ ಭರತನಾಟ್ಯದ ಪ್ರದರ್ಶನವನ್ನು ಅದ್ಧೂರಿಯಾಗಿ ಮಾಡ್ತಾರೆ. ಈ ವರ್ಷ ಈ ತಂಡ ನಯನ ಸಭಾಂಗಣ ಕನ್ನಡ ಭವನದೊಳಗ ಭರತನಾಟ್ಯದ ಪ್ರದರ್ಶನವನ್ನು ಏರ್ಪಾಡು ಮಾಡಿತ್ತು. ಈ ಒಂದು ಭರತನಾಟ್ಯದ ಪ್ರದರ್ಶನದೊಳಗ ನಮ್ಮ ವಾರಿಧಿನೂ ಭಾಗವಹಿಸಿದ್ಲು. ಸಣ್ಣ ವಯಸ್ಸಿನೊಳಗನ ಅಕಾಡೆಮಿಕ್ ಎಜುಕೇಷನ್ ಜೊತೆಗೆ ಭರತನಾಟ್ಯ ಮತ್ತು ಮ್ಯೂಸಿಕ್ಕನ್ನು ಕಲೀಲಿಕತ್ತಾಳ. ವಾರಿಧಿ ಕಲ್ತಿರೋ ವಿದ್ಯೆಯನ್ನು ಭರತನಾಟ್ಯದ ಕ್ಷೇತ್ರದೊಳಗೆ ಸಾಧನೆ ಮಾಡಿರುವಂಥ ಕಲಾ ತಪಸ್ವಿಗಳ ಮುಂದೆ ಅದ್ರ ಜೊತೆಗೆ ಆಡಿಟೋರಿಯಂ ಒಳಗೆ ಕುಳಿತಿರೋ ಎಲ್ಲರ ಮುಂದೂ ಅಗದಿ ಬೋಲ್ಡಾಗಿ ಪ್ರದರ್ಶನವನ್ನು ಮಾಡಿದ್ಲು. ಇದಕ್ಕೆ ನಮ್ಮ ವಾರಿಧಿ ಮೇಲೆ ನಮಗೆ ಖುಷಿನೂ ಆಗ್ತದೆ ಮತ್ತು ಹೆಮ್ಮೆನೂ ಆಗ್ತದೆ. ಸ್ಟೇಜ್ ಮೇಲೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾಳ ಅನ್ನುವಂಥ ಕ್ಯೂರಿಯಾಸಿಟಿ ನನಗೂ ಇತ್ತು. ಅದೇ ಥರ ಇಂಟ್ರೆಸ್ಟಿಂದನೇ ನೋಡಿದೆ. ಬಹಳ ಚಂದ ಮಾಡಿದ್ಲು ನಮ್ಮ ವಾರಿಧಿ. ಸ್ಟೇಜ್ ಮೇಲೆ ಅವತ್ತು ಆಕಿನ ಪರ್ಫಾರ್ಮೆನ್ಸ್ ನೋಡಿ ನನಗನ್ಸಿದ್ದೇನೆಂದ್ರೆ, ನಮ್ಮ ವಾರಿಧಿ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಅಂಥೇಳಿ ಅನ್ನಿಸ್ತು. ಯಾಕಂದ್ರೆ ಓದ್ನೊಳಗೂ ಶಾಣಕ್ಕಿದ್ದಾಳ, ಅದೇ ಥರ ಮ್ಯೂಸಿಕ್ಕು ಮತ್ತು ಭರತನಾಟ್ಯದೊಳಗೂ ಇಂಟ್ರೆಸ್ಟ್ ಅದ. ಇದರ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯೊಳಗೆ ಬರುವಂತಹ ಕೆಲವೊಂದು ವೃತ್ತಗಳನ್ನು ಅಂದರೆ ಆಕಿ ವಯಸ್ಸಿನ ಮಕ್ಕಳು ಮಾಡುವಂಥ ವೃತ್ತಗಳನ್ನು ಹೇಳಿದ್ರೂ ಆಕಿ ಅಷ್ಟೇ ನಿಷ್ಠೆಯಿಂದ ಭಕ್ತಿಯಿಂದ ಮೌನಗೌರಿ ವೃತ್ತವನ್ನು 5 ವರ್ಷ ಮಾಡಿ ಈ ವರ್ಷ ಗೌರಿ ವೃತ್ತವನ್ನು ಪೂರ್ತಿ ಮಾಡಿದ್ಲು. ನೀವೆಲ್ಲರೂ ಆ ವಿಡಿಯೋನ ಇಷ್ಟಪಟ್ಟಿರಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ನೋಡ್ರಿ. ಇನ್ನು ಈ ಭರತನಾಟ್ಯದ ಪ್ರದರ್ಶನದೊಳಗೆ ಭಾಳಷ್ಟು ಮಕ್ಕಳು ಭಾಗವಹಿಸಿದ್ರು. ಬರೀ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಭಾಗವಹಿಸಿದ್ರು. ಪ್ರೋಗ್ರಾಮಿನ ಶುರುವಿನಿಂದ ಹಿಡ್ಕೊಂಡು ಮುಗಿಯೋ ತನಕ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ದಿರ ಬಹಳ ಅಚ್ಚುಕಟ್ಟಾಗಿ ಪ್ರೋಗ್ರಾಮ್ ಮೂಡಿ ಬಂತು. ದೊಡ್ಡವರಂತೂ ಭಾಳ ಚಂದ ಮಾಡಿದರು. ಆದ್ರೆ ನನಗೆ ಭಾಳ ಇಷ್ಟ ಆಗಿದ್ದೇನೆಂದ್ರೆ ಸಣ್ಣ ಸಣ್ಣ ಮಕ್ಕಳು ಮಾಡಿದ್ದು. ಯಾಕಂದ್ರೆ ಇವಾಗ ಎಕ್ಸಾಮ್ ಟೈಮ್ ಬೇರೆ. ಆ ಎಕ್ಸಾಮಿನ ಟೆನ್ಷನ್ದೊಳಗೂ ಕ್ಲಾಸಿಗೆ ಅಟೆಂಡ್ ಮಾಡಿ ಭರತನಾಟ್ಯವನ್ನು ಕಲಿತು ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದಲ್ಲ, ಅದು ಅಷ್ಟು ಈಸಿ ಆದಂಥ ಮಾತಲ್ಲ. ಹಾಗಾಗಿ ಅವ್ರ ವಯಸ್ಸಿಗೆ ಅನುಗುಣವಾಗಿ ನೋಡಿದ್ರೆ ಅವ್ರ ಸಾಧನೆ ದೊಡ್ಡದು. ಈ ಮಕ್ಕಳ ಸಾಧನೆ ಹಿಂದೆ ಒಬ್ಬರು ಗುರು ಇರಲೇಬೇಕು. ಆ ಗುರು ಯಾರಂದ್ರೆ ಡಾಕ್ಟರ್ AN ಸುಧೀರ್ ಕುಮಾರ್. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯ ಪುರಸ್ಕೃತರು. ಬಹಳ ಚಂದ ಕಲಿಸ್ತಾರೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಕಲಿಸೋದು ಅದು ಸುಲಭದ ಮಾತಲ್ಲ. ಫಸ್ಟ್ ಆ ಮಕ್ಕಳಿಗೆ ಭರತನಾಟ್ಯದೊಳಗೆ ಇಂಟ್ರೆಸ್ಟ್ ಮೂಡಿಸ್ಬೇಕು, ಆಮೇಲೆ ಅವರಿಗೆ ಕಲಿಸ್ಬೇಕು. ನಮ್ಮ ವಾರಿಧಿ ಅವ್ರ ಹತ್ರ ಕಲಿತು ಸಾಕಷ್ಟು ಇಂಪ್ರೂವ್ ಆಗ್ಯಾಳ. ಯಾರಿಗಾದರೂ ಅವ್ರ ಕಡೆ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿರಿ, ಅವ್ರ ಡೀಟೇಲ್ಸನ್ನು ನಾವು ಶೇರ್ ಮಾಡ್ತೀವಿ. ಇನ್ನು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಗೀತಾ BV ಅನ್ನೋ ಪ್ರೊಫೆಸರು ಗೆಸ್ಟ್ ಆಗಿ ಬಂದಿದ್ರು. ಇವರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಆಗ್ಯಾರ. ಇದ್ರ ಜೊತೆಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರೂ ಹೌದು. ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಬಂದಿರುವಂಥ ಗೆಸ್ಟದ್ದು ಸ್ಪೀಚ್ ಇತ್ತು. ಆ ಸ್ಪೀಚ್ ಒಳಗೆ ಗೆಸ್ಟ್ ಹೇಳಿದಂಥ ಪ್ರತಿಯೊಂದು ಮಾತು ಮಕ್ಕಳಿಗೆ ಇನ್ನಷ್ಟು ನಾವು ಭರತನಾಟ್ಯದೊಳಗೆ ಏನಾದರೂ ಕಲಿಬೇಕು, ಇನ್ನೂ ಏನಾದರೂ ಅಚೀವ್ ಮಾಡಬೇಕು ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ದಂಗೆ ಇತ್ತು. ಇನ್ನು ಈ ರೀತಿ ಒಂದು ಪ್ರದರ್ಶನದೊಳಗೆ ಮಕ್ಕಳು ಭಾಗವಹಿಸೋದ್ರಿಂದ ಮಕ್ಕಳಿಗೆ ಆಯಾ ಕ್ಷೇತ್ರದೊಳಗೆ ಸಾಧನೆ ಮಾಡಿದಂಥ ಸಾಧಕರ ಪರಿಚಯ ಆಗ್ತದೆ. ಹಾಗಾಗಿ ಇನ್ನಷ್ಟು ಹೆಚ್ಚಿನ ಒಂದು ನಾಲೆಜು ತಿಳ್ಕೋಬೇಕು ಅನ್ನುವಂಥ ಇಂಟ್ರೆಸ್ಟ್ ಬರ್ತದೆ. ಗೆಸ್ಟ್ಗಳು ಕೊಡುವಂಥ ಸಜೆಷನ್ಸ್ಗಳು, ಆಮೇಲೆ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಆ ಒಂದು ಭಯ ಹೋಗ್ತದೆ, ಸ್ಟೇಜ್ ಫಿಯರು. ಇದರಿಂದ ಸಾಕಷ್ಟು ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಉಪಯೋಗ ಆಗ್ತದೆ ನೋಡ್ರಿ. ಅಲ್ಲಿ ಬಂದಿರುವಂಥ ಪ್ರತಿ ಮಕ್ಕಳನ್ನ ನೋಡಿ ನನಗನ್ಸಿದ್ದೇನೆಂದ್ರೆ ಎಷ್ಟು ಲಕ್ಕಿ ಅಲ್ಲ ಈ ಮಕ್ಕಳು ಅಂಥೇಳಿ ಅನ್ನಿಸ್ತು. ಇವಾಗಿನ ಮಕ್ಕಳು ಭಾಳ ಪುಣ್ಯ ಮಾಡ್ಯಾರ. ಯಾಕಂದ್ರೆ ಅವರಿಗೆ ಯಾವ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಇರ್ತದೋ ಆ ಒಂದು ಫೀಲ್ಡ್ ಒಳಗೆ ಸಾಧನೆ ಮಾಡಿರುವಂಥ ಗುರುಗಳು ಸಿಗ್ತಾರೆ. ಹಾಗಾಗಿ ಅವ್ರು ಏನಾದರೂ ಒಂದನ್ನು ಕಲಿಬೋದು. ಎಷ್ಟೊಂದು ಅಪಾರ್ಚುನಿಟಿ ಮಕ್ಕಳಿಗೆ ಸಿಗ್ತಾವೀಗ. ಆದ್ರೆ ನಮ್ಮ ಟೈಮ್ ಒಳಗೆ ಹಿಂಗಿರಲಿಲ್ಲ. ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಬಾದಾಮಿ ಒಳಗೆ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ.
ನಾವೆಲ್ಲ 90s ಬಾರ್ನ್ ಕಿಡ್ಸು. ನನ್ನ ಫ್ರೆಂಡ್ಸು, ಆಮೇಲೆ ನನ್ನ ಸ್ಕೂಲ್ ಮೇಟ್ಸು, ನಂದು ಎಲ್ಲ ಫ್ರೆಂಡ್ಸನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದೊಂದು ಸ್ಪೆಷಲ್ ಟ್ಯಾಲೆಂಟ್ಸ್ ಇತ್ತು. ಕೆಲವೊಬ್ಬರಿಗೆ ಮ್ಯೂಸಿಕ್ಕು, ಕೆಲವೊಬ್ಬರಿಗೆ ಡಾನ್ಸು, ಸ್ಪೋರ್ಟ್ಸು ಹಿಂಗೆ ಪ್ರತಿಯೊಬ್ಬರಿಗೂ ಒಂದೊಂದ್ರೊಳಗೆ ಇಂಟ್ರೆಸ್ಟ್ ಇತ್ತು. ಆದ್ರೆ ಅವಾಗ ಬದಾಮಿ ಒಳಗ ನಾವೇನಾದ್ರೂ ಕಲಿಬೇಕು ಅಂದ್ರೆ ಭರತನಾಟ್ಯನೋ, ಮ್ಯೂಸಿಕ್ಕೋ, ಡಾನ್ಸೋ ಏನಾದ್ರೂ ಕಲಿಬೇಕು ಅಂದ್ರ ಅಷ್ಟೊಂದು ಅನುಕೂಲ ಅಲ್ಲಿರ್ಲಿಲ್ಲ. ಯಾಕಂದ್ರ ಪ್ರೊಫೆಷ್ನಲ್ ಆಗಿ ಕಲ್ತು ಸಾಧನೆ ಮಾಡಿದಂಥ ಗುರುಗಳಂತೂ ಇರ್ಲೇ ಇಲ್ಲ. ಆದ್ರೆ ಪೇರೆಂಟ್ಸಿಗೆ ಇಂಟ್ರೆಸ್ಟ್ ಇತ್ತು. ನಮ್ಮ ಮಕ್ಕಳು ಏನಾದ್ರೂ ಎಕ್ಸ್ಟ್ರಾ ಕಲಿಬೇಕು, ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳಿಗೂ ಹೆಂಗಿರ್ತದೋ ಅದೇ ಥರನೇ ಇತ್ತು. ಆದ್ರೆ ಆ ಊರೊಳಗೆ ಆ ಫೆಸಿಲಿಟಿ ಇರಲಿಲ್ಲ. ನಂದು ಎಷ್ಟೋ ಜನ ಫ್ರೆಂಡ್ಸು ಮ್ಯೂಸಿಕ್ ಕಲಿಲೇಬೇಕು ಅಂಥೇಳಿ ಬದಾಮಿ ಬಿಟ್ಟು ಬೇರೆ ಊರಿಗೆ ಹೋಗಿ ಕಲ್ತಿದ್ದು ನಾನು ನೋಡೀನಿ. ನಮ್ಮ ಸ್ಕೂಲ್ ಒಳಗಾಗಿರ್ಬೋದು, ಎಲ್ಲರೊಳಗೂ ಏನೋ ಒಂದು ಟ್ಯಾಲೆಂಟ್ ಇದ್ರೂ ಒಂದು ಸರಿಯಾದಂಥ ವೇದಿಕೆ ಸಿಗ್ತಿರ್ಲಿಲ್ಲ. ವರ್ಷಕ್ಕೊಮ್ಮೆ ಮಾಡುವಂಥ ಸ್ಕೂಲ್ ಡೇ ಆಗಿರ್ಬೋದು ಅಥವಾ ಪ್ರತಿಭಾ ಕಾರಂಜಿ ಬಿಟ್ಟರೆ ಚಾಲುಕ್ಯ ಉತ್ಸವ. ಈ 3 ಬಿಟ್ಟರೆ ಬೇರೆ ಎಲ್ಲೂ ನಮಗೆ ಆಪರ್ಚುನಿಟಿ ಸಿಗ್ತಿರ್ಲಿಲ್ಲ ಆವಾಗ. ಅವಾಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಅಂದ್ಕೊಳ್ತಿದ್ವಿ, ಬೆಂಗಳೂರೊಳಗೋ ಅಥವಾ ದೊಡ್ಡ ದೊಡ್ಡ ಸಿಟಿ ಒಳಗಿರುವಂಥ ಮಕ್ಕಳು ಎಷ್ಟು ಲಕ್ಕಿ ಅಲ್ಲ. ಯಾಕಂದ್ರೆ ಅವರಿಗೆ ಎಲ್ಲ ಆಪರ್ಚುನಿಟಿ ಸಿಗ್ತಾವ. ಟಿ ವಿ ಒಳಗೆ ಬರ್ತಾರೆ, ಮ್ಯೂಸಿಕ್ಕು ಕಲಿತಾರೆ, ಸಿನಿಮಾದೊಳಗೂ ಬರ್ತಾರೆ ಅಂಥೇಳಿ ಅನ್ಕೋತಿದ್ವಿ. ಸ್ಕೂಲ್ ಒಳಗೆ ನಮ್ಮ ಟೀಚರ್ಸಿಗೆ ಗೊತ್ತಿರುವಂಥದ್ದೇನಾದರೂ ವಿಶೇಷ ಇದ್ರೆ ಅದನ್ನು ನಮಗೆಲ್ಲ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತಿದ್ರು. ಅದು ಬಿಟ್ಟರೆ ಬೇರೆ ಏನೂ ಆಪರ್ಚುನಿಟಿ ನಮಗಿರಲಿಲ್ಲ ಆವಾಗ. ಆದ್ರೆ ಈಗ ಹಂಗಿಲ್ಲ ನೋಡ್ರಿ. ಹಳ್ಳಿ ಒಳಗಿದ್ರೂ ಆನ್‌ಲೈನ್ ಮೂಲಕ ನಮಗೇನು ಬೇಕೋ ಎಲ್ಲಾನು ಕಲಿಬೋದು ನಾವಿವಾಗ. ನಮ್ಮ ಟೈಮ್ ಒಳಗೆ ನಾವೇನಾದರೂ ಎಕ್ಸ್ಟ್ರಾ ಕಲಿಬೇಕು, ಏನಾದರೂ ಮಾಡಬೇಕು ಅನ್ನೋಂಗಿದ್ರೆ ಪಕ್ಕದಲ್ಲಿರುವಂಥ ಬೇರೆ ಊರಿಗೆ ಹೋಗಬೇಕು, ಇಲ್ಲಾಂದ್ರೆ ಬೆಂಗಳೂರಿಗೆ ಬರಬೇಕು. ಅದು ಒಂದೇ ಆಪ್ಷನ್ ಇತ್ತು. ಆದ್ರೆ ಇವಾಗ ಹಂಗಲ್ಲ. ಇವಾಗ ಹಂಗಲ್ಲ. ಟೆಕ್ನಾಲಜಿ ಬೆಳೆದ್ಬಿಟ್ಟದ. ಹಾಗಾಗಿ ನಾವು ಹಳ್ಳಿ ಒಳಗಿದ್ರೂ ನಮ್ಗೆ ಯಾವ ಥರ ಟೀಚರ್ಸ್ ಬೇಕು ನಾವು ಸೆಲೆಕ್ಟ್ ಮಾಡಿಕೊಂಡು ಆನ್‌ಲೈನ್ ಮೂಲಕ ನಮ್ಗೆ ಇಷ್ಟವಾಗುವಂಥ ಕೋರ್ಸನ್ನು ನಾವು ಮಾಡ್ಕೋಬೋದು. ನಾವು ಸಣ್ಣವರಿದ್ದಾಗ ಸಿಟಿ ಒಳಗಿರೋ ಮಕ್ಕಳ ಥರ ಮ್ಯೂಸಿಕ್ಕು, ಡಾನ್ಸು, ಸ್ಪೋರ್ಟ್ಸು ಹಿಂಗೆ ವಿಶೇಷವಾದಂಥ ತರಬೇತಿಯನ್ನು ತಗೊಳ್ದೇ ಇದ್ರೂ ಆದ್ರೆ ನಾವು ಮಿಡಲ್ ಕ್ಲಾಸ್ ಆಗಿದ್ರೂ ಈ ಹಳ್ಳಿ ಒಳಗಿದ್ರೂ ನಮ್ಮದೇ ಆದಂಥ ಕೆಲವೊಂದು ಮೌಲ್ಯಗಳನ್ನು ನಮ್ಮ ತಂದೆ ತಾಯಿ, ನಮ್ಮ ಸ್ಕೂಲ್ ಟೀಚರ್ಸು ನಮಗೆ ಕಲಿಸಿದ್ರು. ಫ್ರೀ ಟೈಮ್ ಸಿಕ್ಕಾಗೆಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ, ಅದು ಚೈಲ್ಡ್‌ಹುಡ್ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಡಿಸ್ಕಷನ್ ಮಾಡ್ತೀವಿ. ನಮ್ಮ ಬಾಲ್ಯದ ದಿನದೊಳಗೆ ವಿಶೇಷವಾಗಿ ಕಲಿತೇ ಇದ್ರೂ ಕೆಲವೊಂದು ಮೌಲ್ಯಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಂಡಿವಿ. ಅದೇನಂದ್ರೆ ತಂದೆ ತಾಯಿಯ ಒಂದು ಫೈನಾನ್ಷಿಯಲ್ ಕಂಡೀಷನ್ನ ನಾವು ಅರ್ಥ ಮಾಡ್ಕೊಳ್ತಿದ್ವಿ. ಅವ್ರು ಹೇಳೋದಕ್ಕಿಂತ ಮುಂಚೆನೇ ಅವರ ಪರಿಸ್ಥಿತಿನ ತಿಳ್ಕೊಂಡು ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ. ಯಾಕಂದ್ರೆ ಆವಾಗಿನ ಕಾಲದೊಳಗೆಲ್ಲ ಹಾಗೆ ಇತ್ತು. ತಂದೆ ಒಬ್ಬರು ಕೆಲಸ ಮಾಡೋದು, ತಾಯಿ ಮನೆ ನಿಭಾಯಿಸೋದು. ಮನೆಯೊಳಗೆ ಮಿನಿಮಮ್ 2, 3 ಮಕ್ಕಳಂತೂ ಇದ್ದೇ ಇರ್ತಿತ್ತು. ಹಾಗಾಗಿ ತಂದೆ ಒಬ್ಬರ ಸಂಬಳದೊಳಗನ ಮಕ್ಕಳ ಎಜುಕೇಷನ್ನು ಆಗಬೇಕಾಗಿತ್ತು, ಮನೆಗೂ ಆಗಬೇಕು, ಅದೇ ರೀತಿ ಮಕ್ಕಳ ಮುಂದಿನ ಜೀವನಕ್ಕೂ ಸೇವಿಂಗ್ಸ್ ಮಾಡಬೇಕಾಗಿತ್ತು. ಇದ್ರ ಜೊತೆಗೆ ಊಟದ ಬೆಲೆ ಏನನ್ನೋದು ನಮಗೆ ಗೊತ್ತಿತ್ತು. ಇದ್ರ ಜೊತೆಗೆ ಮುಖ್ಯವಾಗಿ ನಮಗವಾಗ ಹೇಳ್ಕೊಡ್ತಿದ್ದೇನೆಂದ್ರೆ, ನೀವು ಚೆಂದಾಗಿ ಓದಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂತೇಳಿ ಅಷ್ಟೇ ಹೇಳ್ತಿದ್ರು. ಹಾಗಾಗಿ ನಾವು ಅಂದ್ಕೊಳ್ತಿದ್ದಿದ್ದೇನೆಂದ್ರೆ, ನಾವು ಚೆಂದಾಗಿ ಓದಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ದೊಡ್ಡ ಸಂಬಳ ಇರುವಂಥ ಕೆಲಸ ಹುಡ್ಕೋಬೇಕು, ತಂದೆ ತಾಯಿನ ಚೆಂದಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಬಾಂಧವ್ಯನೋ, ಪ್ರೀತಿನೋ ಮನಸ್ಸೊಳಗೆ ಮೂಡ್ತಿತ್ತು. ಇದಲ್ದಿರ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆಯೊಳಗೆ ಎಷ್ಟು ಸಾಧ್ಯವಾಗ್ತದೋ ನಮ್ಮಿಂದ ಅಷ್ಟು ಕೆಲಸವನ್ನು ಮಾಡಿ ಹೋಗ್ತಿದ್ವಿ ನಾವೆಲ್ಲರೂ. ಪ್ರತಿಯೊಂದು ಮನೆಯೊಳಗೂ ಮಕ್ಕಳು ಕೆಲಸ ಮಾಡಿನ ಸ್ಕೂಲಿಗೆ ಬರ್ತಿದ್ರು. ಅಪ್ಪ ಅಮ್ಮ ಕೈಯೊಳಗೆ ರೊಕ್ಕ ಕೊಟ್ರೂ ಅದನ್ನು ಅಷ್ಟು ಸುಲಭವಾಗಿ ನಾವೆಲ್ಲ ಖರ್ಚು ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅದನ್ನು ಉಳಿಸ್ಕೊಂಡ್ರೆ ನಾಳೆ ನಮ್ಗೆ ಉಪಯೋಗ ಆಗ್ತದೆ ಅನ್ನುವಂಥ ನಂಬಿಕೆ ನಮ್ಮ ತಲೆಯೊಳಗೆ. ಅದು ನಿಜಾನೂ ಹೌದು. ಏನೂ ಇಲ್ಲ ಅಂತಂದ್ರೂ ಜೀವನದೊಳಗೆ ಹೆಂಗೆ ಬದುಕಬೇಕು ಮತ್ತು ಎಲ್ಲ ಇದ್ದಾಗೂ ಜೀವನವನ್ನು ಹೆಂಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋವಂಥ ಮೌಲ್ಯಗಳನ್ನು ನಾವೆಲ್ಲ ಕಲ್ತ್ವಿ. ವಿಶೇಷವಾಗಿ ಏನೂ ಕಲೀಲಿಲ್ಲ ಬಾಲ್ಯ ದಿನದೊಳಗೆ ಅಂದ್ರೂ ಇದನ್ನೆಲ್ಲ ಕಲ್ತ್ವಿ.
ನಿಮಗೂ ಈ ರೀತಿಯಾದಂಥ ಅನುಭವ ಆಗ್ಯದ? ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. 10-20 ವರ್ಷದೊಳಗಣ ಎಷ್ಟೊಂದು ಬದಲಾವಣೆ ಆಗ್ಯದ. ಕಾಲ ಬದಲಾಗ್ಯದೋ ಅಥವಾ ನಾವು ಬದಲಾಗಿವೋ ಗೊತ್ತಿಲ್ಲ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿರಿ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನಿಮಗೂ ಶೇರ್ ಮಾಡಬೇಕು ಅನ್ಸೋಂಗಿದ್ರೆ ಕಮೆಂಟ್ ಮಾಡಿರಿ. ನಾವು ಓದಿ ತಿಳ್ಕೊತೀವಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.